ಈಗ ಒಳಗೊಳಗ್ ಜಗಳ ಆದ್ರೆ ಹೊರಗಿನವರಿಗೆ ಲಾಭ ಅನ್ನೋ ಲೆಕ್ಕಾಚಾರ ಕೂಡ ನಡೀತಿದೆಯಂತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಅವರೇ, ಸಮರ್ಥ ಅವರಿಗೆ ಇನ್ ಕೇಸ್ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೆ ಇದ್ರೆ ಬಿಜೆಪಿ ಈಗಲೂ ಕೂಡ ಓಪನ್ ಆಫರ್ ಇಟ್ಕೊಂಡಿದೆ ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ. ಇಲ್ಲ ಮೇಡಮ್, ಅದೆಲ್ಲ ಗಾಳಿ ಸುದ್ದಿಗಳು, ಸುಮ್ಮನೆ ಊಹಾಪೋಹದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಾರ್ಯಕರ್ತರ ಆಧಾರಿತ ಪಕ್ಷ, ನಮ್ಮಲ್ಲೇ ಕಾರ್ಯಕರ್ತರು ಭಾಳ ಜನ ಇದ್ದಾರೆ. ನಮಗೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಅತ್ಯಂತ ಹಿಂದುಳಿದ ಸಮುದಾಯದಿಂದ ಬಂದಂತಹ, ಅತ್ಯಂತ ಸಾಮಾಜಿಕ ವರ್ಗದಲ್ಲೂ ಅತ್ಯಂತ ಹಿಂದುಳಿದಂತಹ ಒಂದು ಆರ್ಥಿಕ ಸ್ಥಿತಿಯಿಂದ ಬಂದಂತಹ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಇದು ಇಡೀ ದೇಶದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಅದನ್ನೇ ಹೇಳ್ತಾರೆ. ಹೌದು, ಪರಿಶಿಷ್ಟ ಪಂಗಡದವರಿಗೆ, ಸಾಮಾನ್ಯ ಕ್ಷೇತ್ರದಿಂದ, ಅದು ಒಬ್ಬ ಹಮಾಲಿ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿಗೆ. ಎರಡನೇದು ನೋಡಿ, ಕಾಂಗ್ರೆಸ್ನ ಇಡೀ ದೇಶದ ದೈನೈಕ ಸ್ಥಿತಿ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ದೈನೈಕ ಸ್ಥಿತಿ, ಡಿ ಕೆ ಶಿವಕುಮಾರ್ ದೈನೈಕ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಎಂಥವ್ರಿಗಾದ್ರೂ ಹೊಟ್ಟೆ ಹೊರದೋಗುತ್ತೆ. ಯಾಕೆ ಅಂತ ಹೇಳಿದ್ರೆ 2013ರಿಂದ 2018ವರೆಗೆ ಸಿದ್ದರಾಮಯ್ಯನವರಿದ್ದಾಗ ಏನು ಸ್ಟ್ರಾಂಗ್ ಇದ್ರು. ಈವನ್ ಸೋನಿಯಾ ಗಾಂಧಿಯವ್ರು ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಡಿ ಕೆ ಶಿವಕುಮಾರನ್ನು ಒಳಗಡೆಗೆ ಬಿಟ್ಟಿರಲಿಲ್ಲ. ಅವರು ಮಿನಿಸ್ಟ್ರಿ ಒಳಗಡೆಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದವರು ಇವತ್ತು ಒಬ್ಬ ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಮಾತು ಕೇಳ್ತಿಲ್ಲ. ಇವರು ಮೇಟಿ ಕುಟುಂಬದ ಮಕ್ಕಳನ್ನ ಕರ್ಕೊಂಡು ಕೂರಿಸ್ಕೊಂಡವ್ರೆ. ಮೋಸ್ಟ್ ಮೊಮ್ಮಕ್ಕಳನ್ನ ಕರೆದಿರಂತೆ ಸ್ಕೂಲ್ ಎಕ್ಸಾಮ್ ಇದ್ದಿದ್ದಕ್ಕೆ ಅವ್ರು ಯಾರು ಬಂದಿಲ್ಲ. ಮಕ್ಕಳನ್ನ ಕರೆದು ಕೂರಿಸಿದ್ರೆ ಅವ್ರ ಎದುರುಗಡೆನೆ ಮಕ್ಕಳ ಮೇಲೆ ಹೇಳ್ತಾರೆ ಅವ್ರ ಮಗಳು, ಉಮೇಶಿಗೆ ಕೊಟ್ರೆ ನಾನು ನಿಲ್ಲಲ್ಲ, ಉಮೇಶಿಗೆ ಕೊಡಲಿಲ್ಲ ನಾನು ನಿಂತ್ಕೊಳ್ಳೋದೆ. ಇದು ಇವತ್ತು ಸಿದ್ದರಾಮಯ್ಯನವರ ಪರಿಸ್ಥಿತಿ. ಇವತ್ತು ಆಕಾಂಕ್ಷೆ ಇರೋದು ಎಲ್ರಿಗೂ ಇರುತ್ತೆ, ಪ್ರಜಾಪ್ರಭುತ್ವದಲ್ಲಿ ಒಪ್ಕೊಳ್ಳೋಣ. ಆದರೆ ಪಕ್ಷನೇ ಕೇರ್ ಮಾಡಿದೆ ಹೋಗಿ ನೀವು ಕಟ್ಟಿದ್ರಿ, ನಾನು ಯಾರಿಗೆ ಕೇಳಬೇಕು ಅಂತ ಒಬ್ಬರಂದ್ರೆ, ನಾನು ನಿಲ್ಲದೆ ನನಗೆ ಯಾಕೆ ಟಿಕೆಟ್ ಕೊಡಲ್ಲ. ಇನ್ನೊಬ್ರು ಅವ್ರೇನು ಹೇಳ್ತಾರೆ, ಇವಾಗ ನಾಳೆ ರಣರಂಗ ಮಾಡ್ತಾ ಇದೀವಿ ಅಂತೇಳಿ ನಮ್ಮ ಪೈಲ್ವಾನ್ ಅವ್ರು ಹೇಳ್ತಾರೆ, ಯಾಕೆ ಕೊಡಲ್ಲ, ನಾನು ವಾಪಸ್ ತೆಗೋದಿಲ್ಲ ಅಂತೇಳಿ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. ಅದ್ರ ಅರ್ಥ ಏನಂತ ಹೇಳಿದ್ರೆ, ಈ ಕಡೆಗೆ ಎಮ್ ಎಲ್ ಎಗಳ ಮೇಲೆ ಇವ್ರಿಗೆ ಕಂಟ್ರೋಲ್ ಇಲ್ಲ, ಲೀಡರ್ಗಳ ಮೇಲೆ ಕಂಟ್ರೋಲ್ ಇಲ್ಲ, ಯಾರ ಲೀಡರ್ಗಳ ಮಕ್ಕಳುಗಳ ಮೇಲೆ ಕಂಟ್ರೋಲ್ ಇಲ್ಲ. ಇಂತಹ ದೈನೇಸಿ ಸ್ಥಿತಿ ಪಕ್ಷ ಬಂದಾಗ ಈ ಮುಳುಗ್ತಿರೋ ಹಡಗು ಎಲ್ಲ ಯಾರು ಕೇರ್ ಮಾಡ್ತಾರೆ ಹೇಳಿ? ಇವತ್ತು ನೋಡಿ, ಒಂದ್ ಮಾತು ಹೇಳ್ತೀನಿ, ಎಸ್ ಎಸ್ ಮಲ್ಲಿಕಾರ್ಜುನ ಬಾಯಲ್ಲಿ ಬಂದಿದ್ ಮಾತೇನು ಸ್ಮಿತಾ, ಜಮೀರ್ ಅಹಮದ್ ಬಗ್ಗೆ ಅವನ್ ಯಾರೀ ಬಂದಿಲ್ ಮಾತಾಡೋದಕ್ಕೆ? ಇದು ಪರಿಸ್ಥಿತಿ. ಅಂದ್ರೆ ನಮಗೊಂದು ಹೈಕಮಾಂಡ್ ಅಂತ ಇದೆ, ನಮ್ಗೊಂದು ಎಚ್ಚರಿಕೆ ಅಂತ ಕೊಡ್ತಾರೆ, ನಮ್ಗೊಂದು ನೋಟಿಸ್ ಅಂತ ಕೊಡ್ತಾರೆ. ಸ್ವಲ್ಪ ತಗ್ಗಿ ಬಗ್ಗೆ ಇರಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಅಲ್ಲಿ ನಾಯಕರಿಗೆನೆ ಲಂಗು ಲಗಾಮ್ ಇಲ್ಲದೆ ಒಂದು ಸಿದ್ಧಾಂತ ಇಲ್ಲದೆ ಇದ್ದಾಗ ವಿಜಯೇಂದ್ರ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋದಾಗ ಏನಾಯ್ತು ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ ಸರ್. ಮಾಧ್ಯಮವಾಗಿ ಜನರು ವಿಜಯೇಂದ್ರ ಅವರು ಹೋದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಏನಾಯ್ತು ಬಿಜೆಪಿ ಪಕ್ಷದಲ್ಲಿ ಅನ್ನೋದನ್ನ ಕೂಡ ನಾವು ನೋಡಿದೀವಿ. ರಾಜ್ಯಾಧ್ಯಕ್ಷರಿಗೆ ಎಷ್ಟು ಗೌರವ ಕೊಟ್ಟರು ಅನ್ನೋದನ್ನ ನೋಡಿದೀವಿ. ಪಕ್ಷದ ಒಳಗೆ ಎಷ್ಟು ಅನ್ಯೋನ್ಯತೆ ಇದೆ ಅನ್ನೋದನ್ನು ಕೂಡ ನೋಡಿದೀವಿ. ನಾನು ಆಗ್ಲೇ ಅದನ್ನೇ ಹೇಳ್ತಾ ಇರೋದು, ಈ ಕಾಮಲ ಕಣ್ಣಿಗೆ ಏನಾಗ್ಬಿಡುತ್ತೆ, ಎಲ್ಲವೂ ಕಾಂಗ್ರೆಸ್ ನೋಡಿದ್ರೆ ಕರೆಕ್ಟ್, ಬಿಜೆಪಿ ನೋಡ್ಬಿಟ್ರೆ ಕಾಮಲ ಕಣ್ಣು. ಈಗ ಕಾಂಗ್ರೆಸ್ ಅಲ್ಲಿ ಒಡಕಿದೆ ಅಂದ್ರೆ ಕರೆಕ್ಟ್, ಬಿಜೆಪಿ ಒಡಕಿದೆ ಅಂದ್ರೆ ಕಾಮಲ ಕಣ್ಣು. ಇದು ಯಾವ ತರ ಲಾಜಿಕ್? ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎರಡು ಕಡೆಗೆ ಒಂದೇ ಸರಿ ಘೋಷಣೆ ಆಗೋಯ್ತು, ಯಾವುದೇ ಬಂಡಾಯ ಇಲ್ಲ. ಇವತ್ತೇನೋ ಒಂದೇ ಫ್ರೇಮ್ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಅಜಯ್ ಕುಮಾರ್ ಹೇಳ್ತೀವಿ, ನನ್ಗೆ ಆ ವಿಷಯ ಗೊತ್ತಿರಲಿಲ್ಲ. ಇವತ್ತು ಒಂದು ಸಭೆ ಒಳಗಡೆಗೆ ಇವರು ಇದು ಸಿದ್ದೇಶ್ ಅವರು ಇದ್ದಾರೆ, ರೇಣುಕಾಚಾರ್ಯ ಅವರು ಇದ್ದಾರೆ, ಇಬ್ಬರು ಸೇರ್ಕೊಂಡು ಏನು ಶ್ರೀನಿವಾಸ್ ಅವರ ಜೊತೆಗೆ ನಿಂತಿದ್ದಾರೆ. ಹಿಂದಿನ ಅಭ್ಯರ್ಥಿ ಆಗಿದ್ದಂತಹ ಅಜಯ್ ಕುಮಾರ್ ಕೂಡ ಜೊತೆಲಿ ನಿಂತಿದ್ದಾರೆ. ಇಡೀ ರಾಜ್ಯದ ಇಡೀ ಸಂಪೂರ್ಣ ಬಿಜೆಪಿ ಗಟ್ಟಿಯಾಗಿ ಒಗ್ಗಟ್ಟಾಗಿ ಒಂದು ಇದರಿಂದ ನಿಂತಿದೆ. ಈ ಏನಾಗೋಗಿದೆ ಅಂತ ಹೇಳಿದ್ರೆ, ಈ ಕಡೆಗೆ ಒಂದು ಅಲಗಾಡ್ತಿರ್ತಕ್ಕಂಥ, ಹಾಳಾಗೋಗಿ ಮುಳುಗ್ತಿರ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ ಕಂಪೇರ್ ಮಾಡ್ಬೇಕಾದ್ರೆ ಸಹಜವಾಗಿ ನಿಮ್ಗೆ ಅನ್ಸ್ಬಿಡುತ್ತೆ. ಹಾಗಾಗಿ ನಿಮ್ ತಪ್ಪಲ್ಲ, ಹಾಗಾಗಿ ಕಾಂಗ್ರೆಸ್ ಅವರೇ ಮುಳುಗಲ್ಲ, ಜೊತೆಲಿ ಎಲ್ಲರೂ ಹೇಳ್ಕೊಂಡು ಮುಳುಗುತ್ತೆ. ಹಾಗಾಗಿ ಈ ಮುಳುಗ್ತಿರ್ತಕ್ಕಂಥ ಹಡಗೆ ಯಾವ ಕಾರ್ಯಕರ್ತರು ಬೆಲೆ ಕೊಡಲ್ಲ, ಯಾವ ಪ್ರಶ್ನೆಗಳಿಗೆ ಚಂದ್ರಶೇಖರ್ ಅವರು ಕ್ಷಮೆ ಇರಲಿ, ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ. ನಟರಾಜ್ ಗೌಡ್ರ ಅದ್ರ ಜೊತೆಗೆ ನನ್ನೊಂದು ಪ್ರಶ್ನೆ, ನನ್ನದು ಅನ್ನೋದಕ್ಕಿಂತ ನಮ್ಮ ವೀಕ್ಷಕರಿಗಿರೋ ಒಂದು ಸಂದೇಹ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ನಿಲ್ಲಿಸೋ ಮೂಲಕ ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯೋಕೆ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನ ಪಡ್ತಿದ್ದಾರೆ ಸರ್. ನಮ್ಮ ವೀಕ್ಷಕರು ಕಳಿಸಿರೋ ಪ್ರಶ್ನೆ ಯಾರ ಈ ಕೋಮುವಾದಿಗಳು ಬೇರೆ ಕೆಲಸ ಇರಲ್ಲ, ಅವರೆಲ್ಲ ಕಳಿಸ್ತಾರ್ರಿ, ಅದೆಲ್ಲ ಬಿಟ್ಬಿಡಿ. ಜನ ಮಾತಾಡ್ತಿರೋದು ಸರ್, ಜನ ಯಾರು ನಾಗಪುರದವ್ರು ಕೇಳ್ರಿ, ನಾಗಪುರದವ್ರು ಮಾಡಕ್ ಬೇರೆ ಕೆಲಸ ಇಲ್ದವ್ರು ವಾಟ್ಸ್ಆಪ್ ಅಲ್ಲಿ ಬಿಜೆಪಿ ಅವರಲ್ಲ ಸರ್, ನಮ್ಮ ವೀಕ್ಷಕರು. ನೀವು ಅಲ್ಲಲ್ಲ ಚಂದ್ರಶೇಖರ್ ಅವರೇ, ಪ್ರಶ್ನೆ ಮಾಡೋರೆಲ್ಲರೂ ಕೂಡ ನಿಮ್ಮ ಪ್ರಕಾರ ನಾಗಪುರದವರೇ, ಆದ್ರೆ ಇವರು ಕರ್ನಾಟಕದ ಜನ ಸರ್, ನಾಗಪುರದವರಲ್ಲ. ಮಾತಾಡಕ್ ಬಿಡಿ, ಆಯ್ತು ಕೊಡಿ, ಕೊಡಕ್ ಮುಂಚೆ ನೀವು ಪ್ರಶ್ನೆ ಕೇಳ್ದವ್ರನ್ನೆಲ್ಲ ಬಿಡಿ. ಚಂದ್ರಶೇಖರ್ ಅವರೇ, ನಟರಾಜ್ ಗೌಡ್ರ ಸಮಯ. ನಟರಾಜ್ ಗೌಡ್ರೆ, ಒಂದು ಮನವಿ, ಪ್ರಶ್ನೆ ಕೇಳಿದವ್ರನ್ನೆಲ್ಲರನ್ನೂ ಕೂಡ ನಾಗ್ಪುರದವರು ಅಂತ ಹೇಳಿ ಟ್ಯಾಗ್ ಮಾಡೋದ್ ಬಿಡಿ, ಪ್ರಶ್ನೆ ಉತ್ತರ ಕೊಡಿ ಅಷ್ಟೇ. ಪ್ರಶ್ನೆಗೆ ಉತ್ತರನೇ ಅದು. ಅದ್ರೊಳಗೆ ಏನ್ರಿ ಧರ್ಮ ಹೊಡೆದಂಗ ಆಗ್ತದೆ? ಕಾಮನ್ ಸೆನ್ಸ್ ಬೇಡವಾ? ನೋಡಿ, ಯಾರೇ ಆಗ್ಲಿ ಮುಟ್ಟಾಳ್ತನ ಇದ್ರೆ ಮಾತ್ರ ಈ ತರ ಮಾತಾಡಕ್ ಸಾಧ್ಯ ಆಗ್ತದೆ. ಅಲ್ಲ ರೀ, ಅವ್ರು ಯಾರು ಅಂದ್ರೆ ಅಧಿಕಾರ ಇಲ್ವಾ? ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಅಧಿಕಾರ ಇಲ್ವಾ? ನಾನು ಅರ್ಜಿ ಹಾಕ್ಬೇಕು, ನಾನು ಕೇಳ್ಬೇಕು ಅನ್ನೋ ಅಧಿಕಾರ ಇಲ್ವಾ? ಅವ್ರ ಬೆಂಬಲಕ್ಕೆ ಅವ್ರ ಸಮುದಾಯದ ಒಬ್ಬ ನಾಯಕ ಜಮೀರ್ ಅಹಮದ್ ಖಾನ್ ನಿಲ್ಬಾರ್ದ?
ಅದನ್ನ ಪ್ರಶ್ನೆ ಮಾಡಿದ್ರೆ ಈ ತರ ಹಾಸ್ಯಾಸ್ಪದ ಪ್ರಶ್ನೆ ಮಾಡಿದ್ರೆ ನಾವು ಹೇಳಕ್ಕಾಗ್ತದೆ, ಈ ತರನೇ ಹೇಳ್ಬೇಕಾಗುತ್ತೆ. ನಾನು ಈಗ ಬಿಜೆಪಿ ವಕ್ತಾರರು ಚೆನ್ನಾಗಿ ಹೇಳಿದ್ರು, ಮೇಟಿ ಮಕ್ಳನ್ನ ಕರೆದಿದ್ರು, ಮೊಮ್ಮಕ್ಳನ್ನು ಕರೆದಿದ್ರು, ಮೊಮ್ಮಕ್ಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು, ಅದಕ್ಕೆ ಬರಕ್ಕಾಗಿಲ್ಲ ಅಂತ ಕುಟುಂಬದವ್ರಿಗೆ ಕರೆದ್ರು ಅಂತ. ನಾನು ಮಂಗಳ ಅಂಗಡಿ ಕರೆದಾಗ, ಸುರೇಶ್ ಅಂಗಡಿ ತೀರ್ಕೊಂಡು ಮಂಗಳ ಅಂಗಡಿ ಸಂಸದೆ ಆದ್ರಲ್ಲ, ಆ ಟೈಮಲ್ಲಿ ಯಾರ್ಯಾರು ಹೋಗಿದ್ರು ಅಂತ ನಾನೇನು ಅದನ್ನ ಅಷ್ಟೊಂದು ವ್ಯಂಗ್ಯ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಸತ್ತವರು ಕುಟುಂಬದ ಮೇಲೆ ಸಂತಾಪ ಇದ್ದೇ ಇರ್ತದೆ, ಜನರು ಕೂಡ ಅದನ್ನ ನೋಡ್ತಾರೆ, ಕಾರ್ಯಕರ್ತರು ಅದನ್ನ ನೋಡ್ತಾರೆ, ಅವ್ರು ತೀರ್ಮಾನ ಮಾಡ್ತಾರೆ. 4 ಜನ ಇದ್ರೆ 4 ಜನ ಆಕಾಂಕ್ಷಿಗಳಿರ್ತಾರೆ, 4 ಜನ ಆಕಾಂಕ್ಷಿಗಳು ಹೋಗಿ ಅಲ್ಲಿ ಪಡ್ಕೊಂತಾರೆ, ಯಾರಿಗೆ ಅರ್ಜಿ ಆಗುತ್ತೆ ಒಬ್ರಿಗೆ ಯಾರಿಗೂ ಅವಕಾಶ ಕೊಡ್ತಾರೆ, ಮಿಕ್ಕಿದವ್ರನ್ನ ಕನ್ವಿನ್ಸ್ ಮಾಡಿ ಚುನಾವಣೆಗೆ ಹೋಗ್ತೀವಿ. ಇದು ನಡೆಯುವಂಥ ವಿಷಯ. ಆದರೆ ಫಸ್ಟ್ ಟೈಮ್ ಎಮ್ ಎಲ್ ಎ ನಾಗಪುರದ ಜಿಗಳಿಗೆ, ಬೆಂಗಳೂರದ ಜಿಗಳಿಗೆ ಸೆಡ್ ಹೊಡೆದು ಬಿಜೆಪಿಯ ರಾಜ್ಯಾಧ್ಯಕ್ಷ ಆದರು. ಇವತ್ತು ಕೂಡ ಆ ಜಿಗಳು ಸಿ.ಟಿ. ರವಿ ಅಂತ ಯತ್ನಾಳದವರಿಂದ ಮುಖಾಂತರ ಅವ್ರನ್ನ ಕಾಟ ಕೊಡ್ತಾ ಇದ್ದಾರೆ. ಅದು ವಿಜೇಂದ್ರ ಕಾಟ ಕೊಡ್ತಾ ಇರೋದು ನೀವು ಕಣ್ಣಲ್ಲಿ ನೋಡ್ತಾ ಇದೀವಿ. ಬಿಜೆಪಿಯ ಪರಿಸ್ಥಿತಿ ಇದು, ದಯನೀಯ ಪರಿಸ್ಥಿತಿ ಅಂದ್ರೆ ಇದು. ಫಸ್ಟ್ ಟೈಮ್ ಎಮ್ ಎಲ್ ಎನ ರಾಜ್ಯಾಧ್ಯಕ್ಷ ಮಾಡಿಕೊಂಡು ಅವರು ನಾಪತ್ತೆ ಮತ್ತೆ ನಿಷ್ಕ್ರಿಯ ಎರಡೂ ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕನ ಕಿತ್ತಾಕ್ತಿವಿ, ಸುನಿಲ್ ಕುಮಾರ್ನ ಮಾಡ್ತೀವಿ, ಇವ್ರನ್ನ ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಕಾಟ ಕೊಡ್ತಾರೆ. ಅವ್ರಿಗೆ ಕೆಲಸ ಮಾಡಕ್ಕೆ ಏನ್ ಬಿಟ್ಟಿಲ್ಲ. ಇವರಿಬ್ರು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಬಿಜೆಪಿ ವಕ್ತಾರರ ಅಸಭ್ಯ ಮಾತುಗಳನ್ನು ನಾನು ಬಿಜೆಪಿ ವಕ್ತಾರರ ತುಂಬಾ ಕೀಳು ಮಟ್ಟದ ಮಾತುಗಳನ್ನು ನಾನು ಕೇಳಿದ್ದೀನಿ. ನಾನು ಅಷ್ಟು ಕೀಳು ಮಟ್ಟದ ಮಾತುಗಳನ್ನು ನಾನು ಉಪಯೋಗಿಸಲ್ಲ. ಆದಾಗ್ಯೂ ನಾನೇನ್ ಹೇಳ್ತೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾರು ಪ್ರಬಲರಾಗಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ ಜನ ನೋಡಿದ್ದಾರೆ. ಚನ್ನಪಟ್ಟಣ ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಚೆ ಕಡೆಗೆ ಬಂದು ಹೇಳ್ತಾರೆ ನಾವು ತೋರಿಸಿದ್ದೀವಿ ಯಾರು ಪ್ರಬಲರಾಗಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ ಅಂತ. ಶಿಗ್ಗಾವಲ್ ತೋರಿಸಿದ್ದೀವಿ, ಸಂಡೂರಲ್ಲಿ ತೋರಿಸಿದ್ದೀವಿ, ಈಗಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲೂ ತೋರಿಸ್ತೀವಿ, ಬಾಗಲಕೋಟೆಯಲ್ಲೂ ತೋರಿಸ್ತೀವಿ, 2028ಕ್ಕೂ ತೋರಿಸ್ತೀವಿ. ಆದ್ರೆ ಒಂದಂತ ಸತ್ಯ, ಜನಸಾಮಾನ್ಯರು ಕಾಂಗ್ರೆಸ್ ಪರ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ ಮುದುಡಿದ ತಾವರೆ ಇನ್ನು 20 ವರ್ಷಗಳ ಕಾಲ ಅರಳಲ್ಲ. ಬಿಜೆಪಿಯಲ್ಲಿ ಯಾರೇ ಬರ್ಲಿ, ಯಾರೇ ನಿಂತ್ಕೊಳ್ಳಿ, ಜಿಗಳನ್ನ ತಂದು ನಾಗಪುರ ಜಿಗಳನ್ನ ತಂದು ನಿಲ್ಲಿಸ್ಕೊಳ್ಳಿ, ಯಾರು ಕೇರ್ ಮಾಡೋದಿಲ್ಲ. ಕರ್ನಾಟಕ ಅಜಯ್ ಸರ್, ಈಗ ಯತ್ನಾಳ್ ಅವ್ರು ನಿಮ್ ಪಕ್ಷದಿಂದ ಹೊರಗಿರಬಹುದು, ಬಟ್ ಅವ್ರಿಗೂ ಕೂಡ ರಾಜಕೀಯ ಅನುಭವ ಇದೆ. ಅವ್ರ ಬಾಯಿಂದ ಬಂದ ಒಂದು ಮಾತು, ಶಾಮನೂರ್ ಅವರ ಕುಟುಂಬಕ್ಕೂ ಯಡಿಯೂರಪ್ಪನವರ ಕುಟುಂಬಕ್ಕೂ ಒಳ್ಳೆ ನಂಟಿದೆ, ಉತ್ತಮವಾದ ಬಾಂಧವ್ಯ, ಸ್ನೇಹ ಇದೆ. ಹೀಗಾಗಿ ಸಮರ್ಥ ಅವರನ್ನ ಇಂಪೋರ್ಟ್ ಮಾಡ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ರೀತಿಯಲ್ಲಿ ಅನುಮಾನ. ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ವಿಜಯೇಂದ್ರ ಅವರು ಕೂಡ ಶಾಮನೂರ್ ಅವ್ರ ಕುಟುಂಬದ ಜೊತೆಯಲ್ಲಿ ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಒಳ್ಳೆ ಸಂಬಂಧ ಇದೆ. ಹೀಗಾಗಿ ಅಲ್ಲಿ ಅವಕಾಶ ಸಿಗದಿದ್ರೆ ಸಮರ್ಥ ಅವ್ರನ್ನ ಕರ್ಕೊಂಡ್ ಬರಬಹುದು ಅನ್ನೋ ಚರ್ಚೆ ಇದೆ. ಏನ್ ಹೇಳ್ತೀರಿ? ಇದೆಲ್ಲ ಸುಳ್ಳು ಮೇಡಮ್. ಕಾರಣ ಏನಪ್ಪಾ ಅಂತಂದ್ರೆ, ಅವರೊಬ್ಬ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇದು ಸುಮ್ನೆ ಊಹಾಪೋಹಗಳಿಗೆ ನೀವ್ ಯಾವ್ದು ಗಮನ ಕೊಡಬೇಡಿ. ರಾಜ್ಯದ ಜನತೆಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ರಾಜ್ಯಾಧ್ಯಕ್ಷರು